ಏನೋ ಏನೇನೋ ಕ್ಷಮೆ ಕೇಳ್ಬೇಕಾ? ನಮ್ಮ ಅಣ್ಣನ ಮುಂದೆನೆ ಎಲ್ರು ಕೈ ಮುಗಿದು ಬೇಡ್ಕೋತಾರೆ. ನಮ್ಮ ಅಣ್ಣ ಯಾರ ಮುಂದೆನೂ ಕೈ ಜೋಡಿಸು ಮಾತೇ ಇಲ್ಲ. ಹಾ, ಇವನೇನ್ ದೊಡ್ಡ ಸರ್ದಾರನ? ಇವನ್ ಮುಂದೆ ಎಲ್ಲರೂ ಕೈ ಜೋಡಿಸ್ತಾರ? ಏ ನೋಡ, ಅದೆಲ್ಲ ನನಗೆ ಗೊತ್ತಿಲ್ಲ. ಈಗ ಇವನು ನನ್ನ ಹತ್ರ ಕ್ಷಮಾಪಣೆ ಕೇಳಬೇಕು ಅಷ್ಟೇ. ನಂದೀಶ್ವರ, ಇರ್ಲಿ ಬಿಡು. ನಂಜುಂಡ, ನಾನೀಗೇನು ಮಾಡಬೇಕು? ನಾನು ನಿನ್ನ ಹತ್ರ ಕ್ಷಮೆ ಕೇಳೋದ್ರಿಂದ ನಿನ್ನ ಕೋಪ ಕಡಿಮೆ ಆಗುತ್ತೆ ಅನ್ನೋದಾದರೆ ನಾನು ಕೇಳ್ತೀನಿ. ಏನು ಹೇಳ್ತಾ ಇದೀಯಣ್ಣ? ತಪ್ಪೇ ಮಾಡದೆ ಕ್ಷಮಾಪಣೆ ಕೇಳಿದ್ರೆ ನಮ್ಮ ಮರ್ಯಾದೆ ಹೋಗಲ್ವಾ? ಏನೂ ಆಗಲ್ಲ ನಂದೀಶ್ವರ. ಗೌರವ ಯಾವಾಗಲೂ ನಾವು ಮಾಡೋ ಕೆಲಸದಿಂದ, ನಾವು ನಡ್ಕೊಳ್ಳೋ ರೀತಿಯಿಂದ ಸಿಗೋದು. ಇನ್ನೊಬ್ಬರ ಹತ್ರ ಕೈ ಜೋಡಿಸೋದ್ರಿಂದ, ಕ್ಷಮೆ ಕೇಳೋದ್ರಿಂದ ಕಡಿಮೆ ಆಗಲ್ಲ. ಇಲ್ಲಿ ಊರ ಹಬ್ಬ ನಡೀತಾ ಇದೆ. ನಾವು ಈ ವರ್ಷ ಅಷ್ಟೇ ಇಲ್ಲಿಗೆ ಬಂದವರು. ಇಷ್ಟು ವರ್ಷ ಇಲ್ಲಿನ ಜನರೆಲ್ಲ ಸಂತೋಷವಾಗಿ ಹಬ್ಬ ಆಚರಿಸ್ಕೊಂಡು ಬಂದಿದ್ದಾರೆ. ಯಾವುದೋ ಒಂದು ಸಣ್ಣ ವಿಷಯಕ್ಕೋಸ್ಕರ ಈ ಹಬ್ಬದ ವಾತಾವರಣ ಹಾಳಾಗೋಕೆ ನಾವು ಬಿಡಬಾರ್ದು. ಹಾಗೆ ಬಿಟ್ಟರೆ ಅದರಿಂದ ನಮ್ಮ ಗೌರವ ಕಡಿಮೆ ಆಗುತ್ತೋ ಹೊರತು ನಂಜುಂಡನ ಹತ್ರ ಕ್ಷಮೆ ಕೇಳೋದ್ರಿಂದ ಅಲ್ಲ. ಅಣ್ಣ, ಇದರಿಂದ ಯಾಕೋ ನಿಂಗೆ ಸಮಸ್ಯೆ ಆಗೋ ಥರ ಕಾಣ್ತಿದೆ. ಈಗೆಲ್ಲ ಮಾತಾಡಿ ಇವನು ಎಲ್ಲರೂ ಮುಂದೆ ಒಳ್ಳೆಯವನಾಗ್ಬಿಡ್ತಾನೆ. ಬಿಡ್ಬೇಡ ಅಣ್ಣ, ಬಿಡ್ಬೇಡ. ಹಾ, ಇರ್ಲಿ. ನೀನೇ ನನ್ನ ಮುಂದೆ ಕೈ ಮುಗ್ದು ಕ್ಷಮಾಪಣೆ ಕೇಳೋದು ಬೇಕಾಗಿಲ್ಲ. ಸರಿಯಾಗಿ ಕೇಳಿಸ್ಕೊ. ನಮ್ಮೂರಲ್ಲಿ ಹಬ್ಬ ಇದೆ. ಅಲ್ಲಿ ಯಾವುದೇ ರೀತಿ ತೊಂದರೆ ಆಗೋದು ನನಗಿಷ್ಟ ಇಲ್ಲ. ನೋಡೋ, ನೀನು ಬೇಕು ಅಂತ ಬಂದು ಗುದ್ದಿದ್ದಂತೂ ನಿಜ. ಈಗ ಬೇಕು ಅಂತಾನೆ ಎಲ್ಲರ ಮುಂದೆ ಒಳ್ಳೆಯವನಾಗಿ ಪೌರುಷ ತೋರಿಸ್ತಾ ಇದೆಯಾ? ನಿನಗೆ ನಮ್ಮೂರಿನ ಬಗ್ಗೆ, ಇಲ್ಲಿ ನೀತಿ ನಿಯಮದ ಬಗ್ಗೆ ನಿನಗೆ ಗೌರವ ಇದ್ದರೆ ನಾಳೆ ನಡೆಯೋ ಕುಸ್ತಿ ಪಂದ್ಯದಲ್ಲಿ ನನ್ನ ವಿರುದ್ಧ ಹೋರಾಡು. ಆಗ ಗೊತ್ತಾಗುತ್ತೆ ಈ ನಂಜುಂಡ ಅಂದರೆ ಯಾರು ಅಂತ. ನಂಜುಂಡ, ಇಲ್ಲಿ ನಡೀತಾ ಇರೋದಕ್ಕೂ ನಾಳೆ ನಮ್ಮ ಅಣ್ಣ ಕುಸ್ತಿಯಲ್ಲಿ ಭಾಗವಹಿಸೋದಕ್ಕೂ ಏನಯ್ಯ ಸಂಬಂಧ? ಏನೋ ಮಾತಾಡ್ತಾ ಇದೆಯಲ್ಲ. ಇದು ಎಲ್ಲೆಲ್ಲಿಗೂ ಹೋಗ್ತಾ ಇದೆಯಲ್ಲ. ಇದ್ರ ಮಧ್ಯೆ ಕುಸ್ತಿ ಪಂದ್ಯದ ವಿಚಾರ ತರೋದು ಬೇಡ ನಂಜುಂಡ. ಇರ್ಲಿ ಬಿಡಿ ಯಜಮಾನ್ರೆ. ನಂಜುಂಡ, ನಾನು ನಿನ್ನ ಆಹ್ವಾನನ ಒಪ್ಕೊಂಡಿದ್ದೀನಿ. ನಾಳೆ ನಡೆಯೋ ಕುಸ್ತಿಲಿ ನಾನು ನಿನ್ನ ವಿರುದ್ಧ ಹೋರಾಡ್ತೀನಿ.